ಕೆಪಿಸಿಸಿ ಪುನರ್ರಚನೆಗೆ ಈಗ ತೀವ್ರ ಪೈಪೋಟಿ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವೆ ಇದು ಕಾಳಗಕ್ಕೆ ಕಾರಣವಾಗ್ತಾ ಇದೆ. ಕೆಪಿಸಿಸಿಯಲ್ಲಿ ಕಾರ್ಯಾಧ್ಯಕ್ಷರ ಸ್ಥಾನಕ್ಕೆ ಈಗ ಜಟಾಪಟಿ ಶುರುವಾಗಿದೆ. ವಿನಯ್ ಕುಲಕರ್ಣಿ, ಜಿಸಿ ಚಂದ್ರಶೇಖರ್, ತನ್ವೀರ್ ಸೇಠ್, ವಸಂತ್ ಕುಮಾರ್, ವಿನಯ್ ಕುಮಾರ್ ಸೋರಿಕೆ, ತನ್ವೀರ್ ಸೇಠ್ ಹೆಸರಿಗೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದಿನಿಂದಲೂ ಕೂಡ ಸಿದ್ದು ತನ್ವೀರ್ ನಡುವೆ ವೈಮನಸ್ಸು ಇತ್ತು. ರಿಜ್ವಾನ್ ಹರ್ಷದ್ಗೆ ಕಾರ್ಯಾಧ್ಯಕ್ಷರನ್ನ ಪಟ್ಟವನ್ನ ನೀಡುವಂತೆ ಈಗ ಪಟ್ಟನ್ನ ಹಿಡಿದಿದ್ದಾರೆ. ಇದಕ್ಕೆ ಎಐಸಿಸಿ ಅಧ್ಯಕ್ಷರು ಒಪ್ಪಿಗೆಯನ್ನ ಸೂಚಿಸಿಲ್ಲ. ವಿನಯ್ ಕುಮಾರ್ ಸೋರಿಕೆ ಹೆಸರಿಗೆ ಹರಿಪ್ರಸಾದ್ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದೀಗ ನೆರೆಗುದಿಗೆ ಬಿದ್ದಿದೆ ಕೆಪಿಸಿಸಿ ಪುನರ್ರಚನೆಯ ವಿಚಾರ. ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಘಟನೆ ಈಗ ಸೊರಗ್ತಾ ಇದೆ. ಕೆಪಿಸಿಸಿ ಪುನರ್ರಚನೆಯ ವಿಚಾರ ಈಗ ಜಟಾಪಟಿ ಶುರುವಾಗಿದೆ. ಕೆಪಿಸಿಸಿ ಪುನರ್ರಚನೆಗೆ ತೀವ್ರ ಜಟಾಪಟಿ ಶುರುವಾಗಿದೆ. ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವೆ ಈಗ ಕಾಳಗ ನಡೀತಾ ಇದೆ. ನಿಗಮ ಮಂಡಳಿಯ ಬಳಿಕ ಈಗ ಕಾರ್ಯಾಧ್ಯಕ್ಷರ ವಿಚಾರಕ್ಕೆ ಈಗ ಭಿನ್ನಮತ ವ್ಯಕ್ತವಾಗ್ತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಹುದ್ದೆಗೆ 5 ಹೆಸರನ್ನ ಫೈನಲ್ ಮಾಡಲಾಗಿತ್ತು. ವಿನಯ್ ಕುಲಕರ್ಣಿ, ಜಿಸಿ ಚಂದ್ರಶೇಖರ್, ತನ್ವೀರ್ ಸೇಠ್, ವಸಂತ್ ಕುಮಾರ್, ವಿನಯ್ ಕುಮಾರ್ ಸೊರಕೆ, ತನ್ವೀರ್ ಸೇಠ್ ಹೆಸರಿಗೆ ಸಿಎಂ ಸಿದ್ದರಾಮಯ್ಯ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಸಿದ್ದು ತನ್ವೀರ್ ನಡುವೆ ವೈಮನಸ್ಸು ಇತ್ತು. ರಿಜ್ವಾನ್ ಅರ್ಷದ್ಗೆ ಕಾರ್ಯಾಧ್ಯಕ್ಷ ನೀಡುವಂತೆ ಪಟ್ಟನ್ನ ಕೂಡ ಹಿಡಿದಿದ್ದಾರೆ. ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಪ್ಪಿಗೆಯನ್ನ ನೀಡಿಲ್ಲ. ಮೈಸೂರಿನಲ್ಲಿ ಸ್ವಕ್ಷೇತ್ರದ ಒಂದು ಮುಖಂಡರ ವಿರುದ್ಧವೇ ಸಿದ್ದರಾಮಯ್ಯ ಈಗ ತಿರುಗಿ ಬಿದ್ದಿರುವಂತದ್ದು. ಕಾರ್ಯಾಧ್ಯಕ್ಷರ ಪಟ್ಟನ್ನ ನೀಡದಂತೆ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಪಟ್ಟಕ್ಕೆ ಇವಾಗ ಪಟ್ಟು ನಡೀತಾ ಇರುವಂತದ್ದು, ಯಾಕೆ ಕಾಂಗ್ರೆಸ್ನಲ್ಲಿ ಪದೇ ಪದೇ ವೈಮನಸ್ಸು ಜಗಳಗಳು ಸೃಷ್ಟಿಯಾಗ್ತಾ ಇದೆ? ಚೈತ್ರ, ತನ್ವೀರ್ ಸೇಠ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಈ ಹಿಂದಿನಿಂದಲೂ ಕೂಡ ಒಂದಷ್ಟು ಜಟಾಪಟಿಗಳು ನಡೆದಿದ್ವು. ಅದು ಪ್ರಮುಖವಾಗಿ ಮೈಸೂರು ಮಹಾನಗರ ಪಾಲಿಕೆ ವಿಚಾರವಾಗಿ JDS ಜೊತೆ ಮೈತ್ರಿ ಮಾಡಿಕೊಂಡ್ರಿ ಅನ್ನುವಂತಕ್ಕಾಗಿ ಒಂದು ವಿಚಾರಕ್ಕಾಗಿ ಬಹಳ ಜಟಾಪಟಿ ನಡೆದಿತ್ತು. ಅಂದಿನಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ತನ್ವೀರ್ ಸೇಠ್ ಅವರ ವಿರುದ್ಧ ಒಂದಷ್ಟು ಕತ್ತಿ ಮಸಿತಾನೆ ಇದ್ರು. ಅದು ಸಾಕಷ್ಟು ಸಮಯದಿಂದನೂ ಕೂಡ ನಡೀತಾ ಇತ್ತು. ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಆ ಸಂದರ್ಭದಲ್ಲಿ ಕೂಡ ಸಚಿವರಾಗಿ ತನ್ವೀರ್ ಸೇಠ್ ಅವರು ಒಂದು ಪದಗ್ರಹಣ ಮಾಡಬೇಕಾಗಿತ್ತು. ಆಗ ಸಚಿವ ಸ್ಥಾನ ಕೂಡ ತಪ್ಪಿತ್ತು. ಆ ಬಳಿಕ ಸಚಿವ ಸ್ಥಾನ ತಪ್ಪಿದೆ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಮಾನ ನೀಡುವ ನಿಟ್ಟಿನಲ್ಲಿ ಮುಸ್ಲಿಂ ಕೋಟಾದಡಿ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಈಗಾಗಲೇ ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಮಾತುಕತೆಗಳಾಗಿದ್ದಾವೆ. ಈಗಾಗಲೇ 3 ತಿಂಗಳಿಂದಲೂ ಕೂಡ ಅದು ಎಐಸಿ ಮಟ್ಟದಲ್ಲಿ ಪೆಂಡಿಂಗ್ ಆಗಿ ಕೂತ್ಕೊಂಡಿತ್ತು. ಅದು ಇನ್ನೂ ಕೂಡ ಅಪ್ರೂವಲ್ ಆಗಿರಲಿಲ್ಲ. ಆದರೆ ಯಾಕೆ ಡಿಲೇ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಫ್ಯಾಕ್ಟನ್ನು ಚೆಕ್ ಮಾಡ್ತಾ ಹೋದಾಗ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ತನ್ವೀರ್ ಸೇಠ್ ಅವರ ಹೆಸರಿಗೆ ಅಡ್ಡಗಾಲಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ಕೊಡೋದು ಬೇಡ ಅನ್ನುವಂಥದ್ದು ಪಟ್ಟು ಹಿಡ್ಕೊಂಡು ಕೂತಿರೋ ಕಾರಣಕ್ಕಾಗಿ ಅವರಿಗೆ ಇಲ್ಲಿವರೆಗೂ ಕೂಡ ಸ್ಥಾನಮಾನವನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಹಂಚಿಕೆ ಮಾಡೋಕ್ಕಾಗಿಲ್ಲ. ಇನ್ನುಳಿದಂತಹ ಪ್ರಕ್ರಿಯೆಗಳು ಕೂಡ ಬಾಕಿ ಉಳ್ಕೊಂಡಿವೆ. ತನ್ವೀರ್ ಸೇಠ್ ಹೆಸರು ಬದಲಾಗಿ ರಿಜ್ವಾನ್ ಅರ್ಷದ್ ಅವರನ್ನ ಹೆಸರನ್ನು ಸಿಎಂ ಸಿದ್ದರಾಮಯ್ಯ ಅವರು ರೆಫರ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆದರೆ ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಗ್ರೀನ್ ಸಿಗ್ನಲ್ ಕೊಡೋಕೆ ಕೆಎಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ವತಃ ಒಪ್ತಾ ಇಲ್ಲ. ಹೀಗಾಗಿ ಇನ್ನೊಂದು ಕಡೆ ವಿನಯ್ ಕುಮಾರ್ ಸೋರಿಕೆ ಅವರ ವಿಚಾರವಾಗಿಯೂ ಕೂಡ ಹರಿಪ್ರಸಾದ್ ಅವರು ಅಡ್ಡಗಾಲಾಗಿ ಕೂತ್ಕೊಂಡಿದ್ದಾರೆ. ಇನ್ನು 1-2-3 ವಿಚಾರಗಳ ಕಾರಣಕ್ಕಾಗಿ ಕೆಪಿಸಿಸಿ ಪುನರ್ರಚನೆ ಆಗಬೇಕಾಗಿತ್ತು. ಆದರೆ 3 ತಿಂಗಳಿಂದ ಅದು ನೆನೆಗುದಿಗೆ ಬಿದ್ದಿದೆ. ಪಕ್ಷ ಸಂಘಟನೆ ಕೂಡ ಸೊರಗಿ ಹೋಗಿದೆ. ಸರ್ಕಾರ ಇದೆ ರಾಜ್ಯದಲ್ಲಿ, ಆದರೆ ಕಾರ್ಯಕರ್ತರನ್ನ ಮಾತನಾಡಿಸೋರಂಥವ್ರಿಲ್ಲ, ಪಕ್ಷ ಸಂಘಟನೆ ಮಾಡುವಂಥವ್ರು ಕೂಡ ಇಲ್ಲದೆ ಇರೋ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೆಪಿಸಿಸಿ ಪುನರ್ರಚನೆ ವಿಚಾರವಾಗಿ ನಡೀತಾ ಇದ್ದಾವೆ. ಹೀಗಾಗಿ ಈ ಒಂದು ನಿಗಮ ಮಂಡಳಿ ಹಂಚಿಕೆ ಬಳಿಕ ಕೆಪಿಸಿಸಿ ಪುನರ್ರಚನೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ನಿಗಮ ಮಂಡಳಿಗೂ ನೆನೆಗುದಿಗೆ ಬಿದ್ದಿದೆ, ಕೆಪಿಸಿಸಿ ಪುನರ್ರಚನೆ ನೆನೆಗುದಿಗೆ ಬಿದ್ದಿದೆ. ಹಾಗಾಗಿ ಚುನಾವಣೆ ಹೊತ್ತಲ್ಲಿ ಕಾರ್ಯಕರ್ತರನ್ನ ಗೋಳನ್ನು ಮತ್ತು ಅವರ ನೋವನ್ನು ಕೇಳುವಂಥ ನಾಯಕರು ಯಾರ್ದು ಇಲ್ಲದಂತೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ತಕ್ಕಂಥದ್ದು. ಚೈತ್ರ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಗೆ ಜಗದೀಶ್ ಶೆಟ್ಟರ್ ಗರ್ವಾಪ್ಸಿ ಆಗ್ತಾರಾ? ಕಾಂಗ್ರೆಸ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ದಾಳದಿಂದಾಗಿ ನಮ್ಮಲ್ಲೇ ಮೊದಲು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ದು. ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ರು. ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ ಅಪ್ ಇದು. ಜನವರಿ 13ರಂದು ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಪ್ರೋಗ್ರಾಂನಲ್ಲಿ ಶೆಟ್ಟರ್ ಹೇಳಿಕೆಯನ್ನ ನೀಡಿದ್ರು.
ಪೊಲಿಟಿಕಲ್ ಸುದ್ದಿಯಲ್ಲಿ ಕೂಡ ನಂಬರ್ 1 ರಿಪಬ್ಲಿಕ್ ಕನ್ನಡ. ಶೆಟ್ಟರ್ ಘರ್ ವಾಪಸಿಯಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಶೆಟ್ಟರ್ ಮನವೊಲಿಕೆಗೆ ಖುದ್ದು ಸಿಎಂ ಅಖಾಡಕ್ಕಿಳಿದಿದ್ದಾರೆ. ಶೆಟ್ಟರ್ ಬಗ್ಗೆ ಲಕ್ಷ್ಮಣ ಸವದಿ ಜೊತೆ ಸಿದ್ದರಾಮಯ್ಯ ಚರ್ಚೆಯನ್ನ ನಡೆಸಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲಿಟಿಕಲ್ ಮೂಲಗಳಿಂದಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಬಿಜೆಪಿಗೆ ಘರ್ ವಾಪಸಿ ಆಗ್ತಾರಾ ಜಗದೀಶ್ ಶೆಟ್ಟರ್ ಅನ್ನುವಂತಹ ಚರ್ಚೆ ಈಗ ಗ್ರಾಸವಾಗಿದೆ. ಶೆಟ್ಟರ್ಗೆ ಬಿಜೆಪಿ ಗಾಳ ಆಗ್ತಿದ್ರೆ ಕಾಂಗ್ರೆಸ್ನಲ್ಲಿ ಈಗ ಟೆನ್ಷನ್ ಶುರುವಾಗಿದೆ. ನಮ್ಮದೇ ಸುದ್ದಿ ನಮ್ಮದೇ ಮೆಗಾ ಫಾಲ್ ಒಪ್ಪಿದು. ಜಗದೀಶ್ ಶೆಟ್ಟರ್ ಮರಳಿ ಗೂಡಿಗೆ ಸೇರುವಂತಹ ಆಫರ್ ಅನ್ನ ಬಿಜೆಪಿ ನೀಡ್ತಾ ಇದೆ. 3 ದಶಕಗಳ ಕಾಲ ಬಿಜೆಪಿಯಲ್ಲಿ ಇದ್ದಂತಹ ಬಿಜೆಪಿ ಮುಖಂಡ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದಂತಹ ಸಂದರ್ಭದಲ್ಲಿ ಶೆಟ್ಟರ್ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗಿದ್ರು. ಬಿಜೆಪಿ ಹೈಕಮಾಂಡ್ ನಿಂದ ಶೆಟ್ಟರ್ ಅನ್ನ ಕರೆತರುವಂತಹ ಯತ್ನ ಈಗ ನಡೀತಾ ಇದೆ. ಸದಾನಂದ ಗೌಡರ ಮೂಲಕ ಶೆಟ್ಟರ್ಗೆ ಬಿಜೆಪಿ ಆಫರ್ ನೀಡಿದೆ. ಬಿಜೆಪಿ ಆಫರ್ಗೆ ಕಾಂಗ್ರೆಸ್ ನಾಯಕರಲ್ಲಿ ಈಗ ಢವಢವ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿಗೆ ಟೆನ್ಷನ್ ಹೆಚ್ಚಾಗಿದೆ. ಶೆಟ್ಟರ್ ಮನವೊಲಿಕೆಗೆ ಖುದ್ದು ಸಿಎಂ ಅಖಾಡಕ್ಕಿಳಿದಿದ್ದಾರೆ. ಶೆಟ್ಟರ್ ವಿಚಾರದಲ್ಲಿ ಲಕ್ಷ್ಮಣ್ ಸವದಿ ಜೊತೆ ಸಿಎಂ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸುಮಾರು 300 ಕುಟುಂಬಗಳಿರುವಂಥದ್ದು, ಅದು ಕೂಡ ನಿರಾಶ್ರಿತರ ಕಾಲೋನಿ ಇದು. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಈ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಬಾಣಂತಿಯರು ಹಾಗೆ ಗರ್ಭಿಣಿಯರು ಪರದಾಡ್ತಿದ್ದಾರೆ. ಇದು 1-2 ವರ್ಷದಿಂದಲ್ಲ, ಸತತ 5 ವರ್ಷದಿಂದ ಇದೇ ಕರ್ಮಕಾಂಡ ಆಗಿರುವಂಥದ್ದು. ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ, MLAಗಳಿಲ್ಲ, ಸಚಿವರಿಲ್ಲ. ನೋಡೋಣ, ಆ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಬೆಳಗಾವಿಯಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ನೀರಿನ ಹಾಹಾಕಾರ ಎದ್ದಿರುವಂಥದ್ದು. ನಾನೀಗ ಬೆಳಗಾವಿಯ ಕನಬರ್ಗಿ ಪ್ರದೇಶದಲ್ಲಿರುವಂಥ ಸಾಗರ್ ನಗರ ಅನ್ನೋ ಒಂದು ಏನು ಆಶ್ರಯ ಕಾಲೋನಿಯಲ್ಲಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಏನು 300ಕ್ಕೂ ಅಧಿಕ ಕುಟುಂಬಗಳು ಇಲ್ಲಿ ವಾಸವನ್ನು ಮಾಡ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಕೂಡ ಇವರು ಏನು ನೀರಿನ ಸಮಸ್ಯೆಯನ್ನು ಅನುಭವಿಸಿದ್ದಾರೆ. ಇಲ್ಲಿ ಮಹಿಳೆಯರು, ವೃದ್ಧರು, ಏನೋ ಯುವತಿಯರು ಕೂಡ ನೀರನ್ನು ಹಿಡಿದು ಏನು ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಮಗೆ ಕಳೆದ ಹಲವಾರು ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಆಗ್ತಿದೆ ಮತ್ತು ಈ ಒಂದು ಏನು ಬಿಲ್ಡಿಂಗ್ಗಳಿವೆ, 3-4 ಫ್ಲೋರ್ ಬಿಲ್ಡಿಂಗ್ ಇವೆ, ಇವುಗಳನ್ನು ಏನು ಬೇರೆ ಕಡೆಯಿಂದ ನಾವು ನೀರನ್ನು ತರಬೇಕು. ಇಲ್ಲಿ ಜನತಾ ಪ್ಲಾಟ್ ಅನ್ನೋ ಒಂದು ಏರಿಯಾ ಇದೆ, ಅಲ್ಲಿಂದ ನಾವು ನೀರನ್ನು ತರಬೇಕು. ಅದು ಸಾಕಷ್ಟು ದೂರ ಇದೆ ಮತ್ತು ಇಲ್ಲಿ ಈ ಏನು ಗರ್ಭಿಣಿ ಮಹಿಳೆಯರಿದ್ದಾರೆ, ವೃದ್ಧರಿದ್ದಾರೆ, ಇದರಿಂದ ಏನು ಈ ಬಿಲ್ಡಿಂಗನ್ನು ಏರೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಸಾಕಷ್ಟು ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಹೀಗಾಗಿ ಆದಷ್ಟು ಬೇಗ ನೀರನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮೈಲಾರಿ ಪ್ರಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.